ನೀವ್ ಆಕ್ಟ್ ಮಾಡ್ಬೇಕಾಗಿರೋ ಮೂವಿ ನೇಮ್ ಐ ಲವ್ ಯು. ಸತ್ಯ ರೆಡಿನಾ? ನಾನು ನೀನು ನಾನು ನೀನು ಜೋಡಿ, ನಾನು ನೀನು ಕರೆಕ್ಟಾ? ಕರೆಕ್ಟಾ? ತಪ್ಪು. ಕರೆಕ್ಟ್ ಇಲ್ವಾ? ಮತ್ತೆ ಕರೆಕ್ಟ್ ಆಗಿ ತೋರಿಸು ಸತ್ಯ. I love you. Correcta? ಸತ್ಯ, ನಾನು ಹೇಳಿದ ಸರಿನಾ? ಸೂಪರ್. ಈಗ ಕಾರ್ತಿಕ್ ಟರ್ನ್. Why not? ನೀವ್ ಆಕ್ಟ್ ಮಾಡ್ಬೇಕಾಗಿರೋ ಮೂವಿ ನೇಮ್ ಪ್ರೀತ್ಸೋಣ ಬಾ. Come on, Mamida. ನನಗೆ ಗೊತ್ತಾಯ್ತು. ಸುಮ್ಮನಿರು, ಅವ್ರಿಗೆ ಮಾತ್ರ ಆಟ. ಅವ್ರಿಗೆ ಮಾತ್ರ. ಪ್ರೀತ್ಸೋಣ ಬಾ. ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಸೂಪರ್ ಆಗಿದೆ. ದಿವ್ಯಕ್ಕ ATMಗೆ ಹೋಗಿ ಬಿಡಿಸ್ಕೊಂಬಂದೆ. ದಿವ್ಯಕ್ಕ ಮದ್ವೆಗ ಹುಡ್ಗಣ ಕ್ಯಾಬ್ ಬುಕ್ ಮಾಡಿದಂತೆ. ಪರವಾಗಿಲ್ಲ, ಹೇಗಿರೋ ನನಗೋಸ್ಕರ ಡ್ರಾ ಮಾಡ್ಕೊಂಡು ಬಂದಿದ್ದೀರಾ, ನಾನು ತಗೊಂಡು ಹೋಗ್ತೀನಿ. ಬಾಯ್. ಅಬ್ಬ, ಸತ್ಯ ಬರೋಷ್ಟರಲ್ಲಿ ಹೋಗ್ಬಿಟ್ಲು. ಲೋ, ಹೋಗಾಯ್ತಲ್ಲೋ, ಏನೋ ಯೋಚನೆ ಮಾಡ್ತಿದ್ಯಾ? 500 ರೂಪಾಯಿ ಹೋಯ್ತು ಅಂತನಾ? ಅದಲ್ಲ, ನಾವೇನೋ ಇವ್ರು ಬೇಗ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ದಿವ್ಯಕ್ಕಂಗೆ ಕ್ಯಾಬ್ ಬುಕ್ ಮಾಡ್ಕೊಟ್ಟವ್ರು ಯಾರು? ಅವಳು ಮದುವೆ ಆಗೋ ಹುಡುಗ, ಅಂದ್ರೆ ಅಮೂಲ್ ಬೇಬಿ. ಹೌದಲ್ವಾ? ಹಾಗಾದ್ರೆ ನಮ್ ಸತ್ಯ ಹೋಗ್ತಿರೋ ಪಾರ್ಟಿಗೆ ದಿವ್ಯಕ್ಕನ ಹೋಗ್ತಿದ್ದಾಳೆ ನಂಗಾಯ್ತು. ಅಲ್ಲೇನಾದ್ರೂ ದಿವ್ಯಕ್ಕ ಸತ್ಯ ನೋಡ್ಬಿಟ್ರೆ? ದಿವ್ಯಕ್ಕ ಸತ್ಯನ ಇಲ್ಲಿ ನೋಡೋದ್ಕಿಂತ ಅಲ್ಲಿ ನೋಡಿದ್ರೆ ದೊಡ್ಡ ಎಡ್ವರ್ಟ್ ಆಗೋದು. ಈಗೇನ್ ನೋಡೋದು ಮಗ? ದಿವ್ಯಕ್ಕ ಅಲ್ಲಿಗೆ ಹೋಗೋದಕ್ಕೂ ಮೊದಲು ನಾವೇ ಅಲ್ಲಿಗೆ ಹೋಗಿ ಸತ್ಯನ್ ಕರ್ಕೊಂಡ್ಬರ್ಬೇಕು. ಅದೊಂದೇ ದಾರಿ. ಕ್ಯಾಬ್ ಟ್ರಾಫಿಕಲ್ಲಿ ಹೋಗೋದ್ಕಿಂತ ಬೈಕಲ್ಲಿ ನಾವೇ ಬೇಗ ಹೋಗ್ಬೋದು. ಕರೆಕ್ಟ್ ಮಗ. ಅದಿರ್ಲಿ, ಆ ರೆಸಾರ್ಟ್ ಹೆಸರು ಏನಂದೆ? ನಿಸರ್ಗ ರೆಸಾರ್ಟ್. ಅದೆಲ್ಲಿದ್ಯೋ? ದಿವ್ಯಕ್ಕ ಹೋಗ್ತಿರೋ ಕ್ಯಾಬ್ನ ಫಾಲೋ ಮಾಡೋಣ, ಗೊತ್ತಾಗತ್ತೆ. ಹೌದು, ಸರಿ ನಡಿ ಬಾ. ಇವ್ರೇನೇ ತಿಪ್ಪರ್ಲಗ ಹಾಕಿದ್ರು ವಿದ್ಯಾರ್ಥ ಬದಲಾಯಿಸಕ್ಕಾಗುತ್ತಾ? ಆದ್ರೆ ವಿಧಿ ಇವ್ರಿಗಿಂತ ಸ್ಪೀಡ್ ಆಗೋಗಿ ಏನ್ ಆಟ ಆಡ್ಬೇಕು ಆ ಆಟ ಎಲ್ಲ ಆಡಿಸ್ತಿರುತ್ತೆ.
ಏನು ಕರ್ಮ ಗುರು ಇದು. ಇಷ್ಟೆಲ್ಲ ಖರ್ಚು ಮಾಡಿ ಪಾರ್ಟಿ ಮಾಡಿದ್ರು ಜೈಲಲ್ಲಿ ಊಟಕ್ಕೆ ಕ್ಯೂ ನಿಂತ್ಕೊಂಡು ಹಾಗೆ ಬಂದು ನಿಂತ್ಕೋಬೇಕು. ಏನೇ ಆಗಲಿ ಪಂಕ್ತಿಲ್ ಕೂತು ಎಲೆಯಲ್ಲಿ ಬಡಿಸಿದ್ದನ್ನು ತಿನ್ನೋದ್ರಲ್ಲಿರೋ ತೃಪ್ತಿ ಈಗ ಇಷ್ಟಿಷ್ಟೇ ಹಾಕೊಂಡು ತಿನ್ನೋದ್ರಲ್ಲಂತೂ ಸಿಗಲ್ಲ. ನಮ್ಮ ಹಿರಿಯರು ಊಟದ ಮಧ್ಯೆ ತಟ್ಟೆ ಬಿಟ್ಟು ಹೇಳ್ಬಾರ್ದು ಅಂತಿದ್ರು. ಆದರೆ ಇವರು ತಟ್ಟೆ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಿದ್ದಾರೆ. ತತ್ತೇರಿಕೆ ಇದನ್ನ ಯಾರಪ್ಪ ಕಂಡು ಹಿಡಿದಿದ್ದು? ಕಣ್ಣೆದ್ರೆ ಊಟ ಇದ್ರು ತಿನ್ನಕ್ಕಾಗದೆ ಇರೋ ಪರಿಸ್ಥಿತಿ ಅಂದ್ರೆ ಇದೇ ಇರಬೇಕು. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರಲಿಲ್ಲ ಅಂತಾರೆ, ಆದ್ರೆ ಸ್ಪೂನಿಗೆ ಬಂದಿರೋ ತುತ್ತು ಬಾಯಿ ತನಕ ಬರ್ತಿಲ್ಲ. ಆರತಿ ಮಾಡಿ